ಪಾನ್ಕ ನೀರ್ ಮಜ್ಜಿಗೆ ಕೋಸಂಬರಿನ ರಾಮನವಮಿ ದಿನಾನೇ ಏನಕ್ಕೆ ಮಾಡ್ತಾರೆ? ಎಲ್ರಿಗೂ ಶ್ರೀರಾಮನವಮಿಯ ಶುಭಾಶಯಗಳು. ಹಲೋ ಪೀಪಲ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಶ್ರೀರಾಮ ಜನಿಸಿದಂಥ ದಿನಾನೇ ಶ್ರೀರಾಮನವಮಿ. ಇನ್ನು ಶ್ರೀರಾಮ ಅಂದ್ರೇ ಸಿಂಪ್ಲಿಸಿಟಿ. ಹೀಗಾಗಿ ನಾವು ರಾಮನ ಜನ್ಮದಿನೋತ್ಸವ ದಿನ ಅವರಿಗೆ ಸಾತ್ವಿಕ ಆಹಾರವನ್ನು ನೈವೇದ್ಯವಾಗಿ ಇಡ್ತೀವಿ. ಹಾಗೆ ಶ್ರೀರಾಮನವಮಿ ಚೈತ್ರ ಮಾಸದಲ್ಲಿ ಬೀಳೋದು, ಅಂದರೆ ಮಾರ್ಚ್ ಏಪ್ರಿಲ್. ಸಮ್ಮರ್ ಟೈಮಲ್ಲಿ ಇರೋದ್ರಿಂದ ದೇಹ ತಂಪಾಗಿರಲಿ ಹಾಗೆ ಹೈಡ್ರೇಟಿಂಗ್ ಆಗಿರಲಿ ಅಂತ ಜನಗಳಿಗೆ ಪಾನ್ಕ, ನೀರ್ಮಜ್ಜಿಗೆ, ಕೋಸಂಬರಿಯನ್ನು ಅನಿಸ್ತಿದ್ರಂತೆ. ಅಷ್ಟೇ ಅಲ್ಲದೆ ನಮ್ಮೆಲ್ರಿಗೂ ಮೊದಲೇ ಗೊತ್ತಿರೋ ಹಾಗೆ ರಾಮ, ಸೀತೆ, ಲಕ್ಷ್ಮಣರು ವನವಾಸದಲ್ಲಿದ್ದಾಗ ಬಹಳ ಸರಳವಾದ ಜೀವನವನ್ನು ನಡೆಸಿದ್ರು. ಈ ರೀಸನ್ಗೋಸ್ಕರ ಭಕ್ತಿಯ ಸಂಕೇತವಾಗಿ ನಾವು ಪಾನ್ಕ, ನೀರ್ಮಜ್ಜಿಗೆ, ಕೋಸಂಬರಿನ ಶ್ರೀರಾಮನವಮಿ ದಿನ ದೇವರಿಗೆ ಇಡೋದು ರೂಢಿಯಾಗಿದೆ. ನಮ್ಮನೇಲೂ ಕೂಡ ಇವತ್ತು ಸರಳವಾಗಿ ಶ್ರೀರಾಮನವಮಿನ ಸೆಲೆಬ್ರೇಟ್ ಮಾಡಿದ್ವಿ. ಕೋಸಂಬರಿ, ನೀರ್ಮಜ್ಜಿಗೆ, ಪಾನ್ಕನ ನೈವೇದ್ಯಕ್ಕೆ ಇಟ್ಟಿದ್ದೆ. ನೀವು ಹಬ್ಬನ ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ ಅಂತ ಕಮೆಂಟ್ನಲ್ಲಿ ತಿಳಿಸಿ. ಮತ್ತೆ ನೆಕ್ಸ್ಟ್ ವ್ಲಾಗ್ನಲ್ಲಿ ಸಿಗೋಣ. ಜೈ ಶ್ರೀರಾಮ್.